ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಪ್ರಭಾವಿಯೊಬ್ಬರನ್ನ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕ್ಸೋದಕ್ಕೆ ಮತ್ತೊಬ್ಬ ಪ್ರಭಾವಿ ದೊಡ್ಡ ಸಂಚೊಂದನ್ನು ರೂಪಿಸಿದ್ರು ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅದರ ಬಣ್ಣ ಬಯಲಾಗಿದೆಯಂತೆ. ಈಗ ಹೈಕಮಾಂಡ್ಗೂ ಕೂಡ ಆ ಪ್ರಭಾವಿಯ ಬಗ್ಗೆ ದೂರನ್ನ ಕೊಟ್ಟು ಎಲ್ಲ ದಾಖಲೆಯನ್ನು ಇಟ್ಟಿದ್ದಾರಂತೆ ಈ ಮಂತ್ರಿಗೆ ಖೆಡ್ಡ ತೋಡದ ಇನ್ನೊಬ್ಬ ಪ್ರಭಾವಿ ಯಾರು, ಆ ಮಂತ್ರಿಯನ್ನ ಖೆಡ್ಡಾಗಿ ಬೀಳಿಸಲೇಬೇಕು ಅನ್ನುವಂಥ ಉದ್ದೇಶ ಏನಿತ್ತು, ಕುರ್ಚಿ ವಾರ್ ಈ ಹಂತಕ್ಕೆ ಹೋಯ್ತಾ ಏನು ಎತ್ತ? ವೆರಿ ಇಂಟ್ರೆಸ್ಟಿಂಗ್ ಸುದ್ದಿಯೊಂದು ಈಗ ಸದ್ದು ಮಾಡ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸುದ್ದಿ. ಯಾಮಾರಿದ್ರೆ 2-3 ದಿನಗಳಲ್ಲಿ ಮಿನಿಸ್ಟರ್ ಕರ್ಮಕಾಂಡ ಅಂತ ಸುದ್ದಿ ಬರ್ತಿತ್ತೇನೋ, ಮಿನಿಸ್ಟರ್ ಆ ಲೀಲೆ ಈ ಲೀಲೆ ಅಂತ ಸುದ್ದಿಗಳು ಹರಿದಾಡ್ತಿದ್ವೇನೋ. ಆದರೆ ಆ ಮಿನಿಸ್ಟರೇ ಶಾಕ್ ಕೊಟ್ಟಿದ್ದಾರಂತೆ. ಈಗ ಇಂಥದ್ದೊಂದು ಅಚ್ಚರಿಯ ಸುದ್ದಿ ಕೇಳಿ ಬರ್ತಾ ಇದೆ. ಒಬ್ಬರು ಪ್ರಭಾವಿ ಮಂತ್ರಿ, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಮತ್ತು ಹೆಚ್ಚು ಮಾತಾಡ್ತಿರುವ ಮಂತ್ರಿ. ತುಂಬ ಜನ ಮಾತಾಡ್ತಿದ್ದಾರೆ ಬಿಡಿ, ಎಲ್ಲರೂ ಮಾತಾಡ್ತಿದ್ದಾರೆ, ಎಲ್ಲರೂ ಕೂಡ ಕುರ್ಚಿಗಾಗಿ ಮಾತಾಡ್ತಿದ್ದಾರೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಮಾತಾಡ್ತಿರೋ ಮಂತ್ರಿಯೊಬ್ಬರಿಗೆ, ಸಿದ್ದು ಆಪ್ತ ವಲಯದ ಪ್ರಭಾವಿ ಮಿನಿಸ್ಟರ್ ಒಬ್ಬರಿಗೆ ಜಾಸ್ತಿ ಆಯಿತು ನಿಮಗೆ ಅಂತ ಪಾಠ ಕಲಿಸೋಕೆ ಬಂದಿದ್ರಂತೆ ಇನ್ನೊಬ್ಬರು ಪ್ರಭಾವಿ. ಎಲ್ಲಿ ತನಕ ಅಂದರೆ ಹನಿ ಟ್ರ್ಯಾಪ್ನ ಒಂದು ಟೀಮ್ ನಿರಂತರವಾಗಿ ಇವರನ್ನು ಖೆಡ್ಡಾಗಿ ಬೀಳಿಸೋದಕ್ಕೆ ಪ್ರಯತ್ನ ಮಾಡಿದೆಯಂತೆ. ಆದರೆ ಸುಳಿವು ಸಿಕ್ಕ ಮಿನಿಸ್ಟರ್ ತಕ್ಷಣ ಇದೇನೋ ನಡೀತಿದೆಯಲ್ಲ ನನ್ನ ಸುತ್ತ ಅಂತ ಅಲರ್ಟ್ ಆಗಿದ್ದಾರೆ. ಇದೇನೋ ಟ್ರ್ಯಾಪ್ ಮಾಡೋಕೆ ನೋಡ್ತಿದ್ದಾರೆ. ಪದೇ ಪದೇ ಯಾರ್ಯಾರೋ ಅಪ್ರೋಚ್ ಮಾಡೋದು, ಮಾತಾಡಿಸೋದು, ಕಾಲು ಅಥವಾ ಡೈರೆಕ್ಟ್ ಆಗೋ, ಒಟ್ಟಿನಲ್ಲಿ ಒಂದು ಟೀಮ್ ಏನೋ ಪ್ಲ್ಯಾನ್ ಮಾಡ್ತಿದೆ ಅನ್ನೋ ಸುಳಿವು ಸಿಕ್ಕಿದೆ. ಮತ್ತು ಸುಳಿವು ಸಿಕ್ತಿದ್ದ ಹಾಗೆ ಆ ಮಿನಿಸ್ಟರ್, ಆ ತಂಡದ ಹಿನ್ನೆಲೆ, ಯಾಕಂದರೆ ಅವ್ರನ್ನ ತಪ್ಪಿಸ್ಕೊಂಡ್ರಾಗ್ಲಿಲ್ವಲ್ಲ, ಯಾರು ಬಿಟ್ಟವರು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ, ಇಲ್ಲಾಂದ್ರೆ ನಾಳೆ ಇನ್ನೊಂದು ಖೆಡ್ಡ ತೋಡಬಹುದು. ಅವರ ಹಿನ್ನೆಲೆಯನ್ನು ತನ್ನ ಟೀಮಿಂದ ಸರ್ಚ್ ಮಾಡಿಸಿದಾರಂತೆ. ಆಗ ಪ್ರಭಾವಿಯೊಬ್ಬರ ಕೈವಾಡ ಇದೆ, ನನ್ನನ್ನು ಖೆಡ್ಡಾಗಿ ಬೀಳಿಸೋದಕ್ಕೆ ಹನಿ ಟ್ರ್ಯಾಪ್ ಮಾಡಿಸ್ಲೇಬೇಕು ಅಂತ ಟೀಮ್ ಒಂದನ್ನು ತಯಾರು ಮಾಡಿ ಬಿಟ್ಟಿದ್ರು ಅಂತ ಅವ್ರಿಗೆ ಗೊತ್ತಾಗಿದೆ ಅಂತ ಈಗ ಗಂಭೀರ ಆರೋಪವೊಂದು ಸಿಡಿದಿದೆ. ಮತ್ತೀಗ ಮಂತ್ರಿ, ಸಿದ್ದರಾಮಯ್ಯನವರ ಆಪ್ತ ವಲಯದ ಮಂತ್ರಿ, ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಸೆಡ್ ಹೊಡೆತಿರುವಂತಹ ಮಂತ್ರಿ ಇದ್ದಾರಲ್ವಾ, ಅವರು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹಾಗೆ ಹೈಕಮಾಂಡ್ಗೆ ಕೆಲವು ದಾಖಲೆಗಳ ಸಮೇತ ಇಂಥವರಿದ್ದಾರೆ ಇದ್ರ ಹಿಂದೆ ಅಂತ ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದಾರಂತೆ. ಈ ಹಿಂದೆ ಆಲ್ರೆಡಿ ಹೈಕಮಾಂಡ್ಗೆ ಮೂಡಾ ಕೇಸ್ನಲ್ಲಿ ಕೆಲವರ ಕೈವಾಡ ಇದೆ ಅಂತ ದೂರುಗಳು ಹೋಗಿವೆ ಅನ್ನೋ ಸುದ್ದಿಗಳು ಸದ್ದು ಮಾಡಿದ್ವು. ಮೀಡಿಯಾದಲ್ಲಿ ನೋಡಿರ್ತೀರಿ ನೀವು. ಸಿದ್ದರಾಮಯ್ಯನವ್ರನ್ನ ಸಿಲುಕಿಸುವಂಥ ಪ್ರಯತ್ನ ಆಯಿತು. ಅದಾದ ಮೇಲೆ ಬೇರೆ ಬೇರೆಯವರು ಇದೇ ರೀತಿಯಲ್ಲಿ ಟಾರ್ಗೆಟ್ ಆಗಿದ್ದಾರೆ ಅನ್ನುವಂಥ ಸುದ್ದಿಗಳೆಲ್ಲ ಹೈಕಮಾಂಡ್ಗೆ ಹೋಗಿ ತಲುಪಿದ್ವು. ಈಗ ಇನ್ನೊಬ್ಬರು ಮಂತ್ರಿ ಸರದಿ, ನನಗೂ ಹೀಗೆ ಬೇರೆ ರೀತಿಯಲ್ಲಿ ಖೆಡ್ಡ ತೋಡೋದಕ್ಕೆ ಇನ್ನೇನು ಅಸ್ತ್ರ ಇಲ್ಲ ಅಂತ ಈ ರೀತಿಯಲ್ಲಿ ಖೆಡ್ಡ ತೋಡೋದಕ್ಕೆ, ತನ್ನ ಇಮೇಜನ್ನು ಡ್ಯಾಮೇಜ್ ಮಾಡೋದಕ್ಕೆ, ರಾಜಕೀಯವಾಗಿ ಮುಗಿಸೇ ಬಿಡೋದಕ್ಕೆ ಇಂಥದ್ದೊಂದು ಪ್ಲ್ಯಾನ್ ಮಾಡಿದ್ರು. ಆದ್ರೆ ನಾನು ಅದಕ್ಕೆಲ್ಲ ಸೊಪ್ಪು ಹಾಕಿಲ್ಲ, ಅವ್ರಿಗೆ ಶಾಕ್ ಕೊಟ್ಟು ಕಳಿಸಿದ್ದೀನಿ. ನೋಡಿ ಇಲ್ಲಿದೆ ದಾಖಲೆ. ಇಂಥವರಿಂದ ಪಕ್ಷಕ್ಕೆ ಎಷ್ಟು ಡ್ಯಾಮೇಜು, ತಮ್ಮ ಪಕ್ಷದ ಮರ್ಯಾದೆಯನ್ನು ತಾವೇ ಹರಾಜು ಹಾಕಿ ತಮ್ಮವ್ರಿಗೆ ತಾವೇ ಖೆಡ್ಡ ತೋಡಿ ಏನು ಮಾಡೋಕೆ ಹೊರಟಿದ್ದಾರೆ ನೋಡಿ ಅಂತ ಈಗ ಸಾಕ್ಷಿಯನ್ನು ತಡ ಮಾಡದೆ ಹೈಕಮಾಂಡ್ಗೆ ತಲುಪಿಸಿಕೊಟ್ಟಿದ್ದಾರಂತೆ ಈ ಮಂತ್ರಿ. ಯಾವ ಮಂತ್ರಿ ಏನು ಎತ್ತ ಅನ್ನೋದನ್ನು ಕಾಂಗ್ರೆಸ್ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳದೇ ಇದ್ರು ಕೂಡ ಈ ಸುದ್ದಿಯನ್ನು ಮೀಡಿಯಾಗಳಿಗೆ ಕೈಪಾಳಿದಿಂದಾನೇ ಬಿಡ್ತಾ ಇದ್ದಾರೆ. ಹಾಗೆ ಮೊನ್ನೆ ಈ ರನ್ಯಾರಾವ್ ಕೇಸ್ ಬಂತಲ್ಲ, ರನ್ಯಾರಾವ್ ಕೇಸಲ್ಲೂ ಕೂಡ ಒಂದು ಸುದ್ದಿ ನೀವು ಗಮನಿಸಿದ್ದೀರಿ, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಈ ಕೇಸು ಓಪನ್ ಆಗಿದ್ದೇ ಒಬ್ಬ ಮಂತ್ರಿಗೆ ಬ್ರೇಕ್ ಹಾಕೋದಿಕ್ಕೆ ಅನ್ನೋಂಥ ಚರ್ಚೆನೂ ಆಯಿತು. ರನ್ಯಾರಾವ್ ಮಾಡ್ತಾ ಇದ್ದಿದ್ದೆ ಮೊದಲಿಂದಾನೂ ಆಕೆ ನಡೆಸಿದ್ಲು. ಈಗಲೂ ಮೊನ್ನೆ ತನಕನೂ ಆಕೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ಲು. ಆದರೆ ಸಡನ್ನಾಗಿ ಹೊರಗಡೆ ಬಂದಿದ್ದೆ ಆಕೆ. ಅಧಿಕಾರಿಗಳು ಬೇರೆ ಬೇರೆ ಅಲ್ಲಿ ಕಸ್ಟಮ್ಸ್ ಆಫೀಸರ್ಸು ಅವರೇ ಇನ್ವಾಲ್ವ್ ಆಗಿದ್ಮೇಲೆ, ಪೊಲೀಸರ ರಕ್ಷಣೆನೇ ಇದ್ದ ಮೇಲೆ ಆಕೆ ಸಿಕ್ಕಾಕ್ಕೊಳ್ತಿರ್ಲಿಲ್ಲ. ಇಂಥದ್ದು ಎಷ್ಟು ಸಲ ಮಾಡಿದ್ದಾಳೆ. ಬಟ್ ಈಗ ಸಿಕ್ಕಾಕ್ಕೊಂಡಿದ್ದಾಳೆ ಅಂದರೆ ಆಕೆಯ ಜೊತೆ ನಂಟಿನಲ್ಲಿರುವಂಥ ಯಾರೋ ಒಬ್ಬ ಮಂತ್ರಿಗೆ ಖೆಡ್ಡ ತೋಡಬೇಕು ಅಂತಾನೆ ಕೈಯೊಬ್ಬ ಪ್ರಭಾವಿ ರನ್ಯಾರಾವ್ ಗಂಡನ ಮೂಲಕ ಆಕೆಯ ಈ ಎಲ್ಲ ಡೀಟೇಲ್ಸನ್ನು ಪಡ್ಕೊಂಡು, ಯಾಕೆಂದರೆ ಗಂಡ ದೂರ ಆಗಿದ್ದ ಅಂತ ಹೇಳಲಾಗ್ತಿದೆ,
ಆಕೆ ಇದೆಲ್ಲ ವ್ಯವಹಾರ ಗೊತ್ತಾದ್ಮೇಲೆ ಮುನಿಸ್ಕೊಂಡಿದ್ರು ಅಂತ. ಆತನ ಜೊತೆಗೇ ಸೇರಿಕೊಂಡು ಖೆಡ್ಡ ತೋಡಿದ್ರ ಮಂತ್ರಿ ಮುಗಿಸೋದಕ್ಕೆ ಅನ್ನೋದು ಒಂದು ಚರ್ಚೆ ನಡೀತು. 2-3 ಜನ ಮಂತ್ರಿಗಳು, ಅದರಲ್ಲಿ ಬಹುತೇಕರು ಎಲ್ಲ ಪ್ರಭಾವಿಗಳೇ, ದೊಡ್ಡ ದೊಡ್ಡ ಕುರ್ಚಿಯ ಕನಸು ಕಾಣ್ತಿರೋರೇ ಅಂತಾನು ಹೇಳಲಾಗ್ತಿದೆಯಲ್ವಾ. ಹಾಗಾಗಿ ಅವ್ರಿಗೆ ಬ್ರೇಕ್ ಹಾಕ್ಸೋದಕ್ಕೆ, ಇನ್ನು ಮುಂದೆ ತಮ್ಮ ಸಹವಾಸಕ್ಕೂ ಬರಬಾರ್ದು, ಕುರ್ಚಿ ಸಹವಾಸಕ್ಕೂ ಬರಬಾರ್ದು, ಹಂಗೆ ಮಾಡೋದಕ್ಕೆ ಈ ಕೇಸ್ ಓಪನ್ ಆಯ್ತಾ ಅನ್ನೋದು ಒಂದು ಚರ್ಚೆ ಇದೆ. ಸೊ ಬೇರೆ ಬೇರೆ ಮಾರ್ಗಗಳಲ್ಲಿ ಕುರ್ಚಿ ಕನಸು ಕಾಣ್ತಿರೋರಿಗೆ ಬ್ರೇಕ್ ಹಾಕುವಂತಹ ಖೆಡ್ಡ ರೆಡಿ ಆಗಿದೆಯಾ? ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ವಾರ್ ಬೇರೆಯ ಸ್ವರೂಪವನ್ನು, ಅಂದರೆ ಈಗ ನೇರ ಸಮರ ಸಾರಿದ್ದಾಯಿತು, ಸ್ಟೇಟ್ಮೆಂಟ್ಗಳಾಯಿತು, ಮೀಟಿಂಗ್ಗಳಾಯಿತು, ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್ಗಳಾಯಿತು, ಹೈಕಮಾಂಡ್ ಮೂಲಕವೇ ಎಲ್ಲ ಪ್ರಯತ್ನಗಳಾದವು. ಈಗ ಇದ್ಯಾವುದು ಸರಿ ಹೋಗ್ತಿಲ್ಲ, ಹೈಕಮಾಂಡ್ ಯಥಾವತ್ತಾಗಿ ಪರಿಸ್ಥಿತಿ ಮುಂದುವರಿಯುತ್ತೆ, ಈಗಂತೂ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ಮೇಲೆ ಬೇರೆ ರೀತಿಯಲ್ಲಿ ಯುದ್ಧ ಶುರುವಾಗಿದೆಯಾ ಅನ್ನುವಂಥ ಕುತೂಹಲ ಕಾದ್ ನೋಡಬೇಕು. ಈಗ ಮಂತ್ರಿ ಸಿಡ್ದೆದ್ದಿದ್ದಾರೆ, ತನ್ನನ್ನೇ ಸಿಕ್ಕಾಕ್ಸೋಕ್ ನೋಡಿದ್ರ ನಿಮ್ಮ ಬಣ್ಣ ಬಯಲು ಮಾಡ್ತೀನಿ, ನೋಡ್ತಾ ಇರಿ. ಹೈಕಮಾಂಡ್ ಮುಂದೆ ತಂತ್ರಗಾರಿಕೆ, ಸಂಚುಗಾರಿಕೆ ಎಲ್ಲವನ್ನ ತೆರೆದಿಡ್ತೀವಿ, ನೀವೆಂಥವ್ರು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಮಾಡಿದ್ರಿ ಎಲ್ಲ ತೆರೆದಿಡ್ತೀವಿ ಅಂತ ನಿಂತು ಬಿಟ್ಟಿದ್ದಾರಂತೆ ಸಿಟ್ಟಿಗೆದ್ದು. ಕಾದ್ ನೋಡಬೇಕು ಯಾರ ಬಣ್ಣವನ್ನು ಯಾರು ಬಯಲು ಮಾಡಲಿದ್ದಾರೆ, ಯಾವ್ಯಾವಾಗ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.